ವಿದ್ಯೆಯ ಪಟ್ಟ ಎಷ್ಟು ಹೇಗೆ ಎಲ್ಲಿ ಎನ್ನುವ ಪ್ರಶ್ನೆ ಇಲ್ಲ. ಯಾವುದು ಒಟ್ಟೂ ವಿದ್ಯೆಯ ಪಟ್ಟ. ಯಾಕೆ ವಿದ್ಯಾದಿ ದೇವತೆಯೇ ನೀನಾಗಿರ್ಬೇಕು. ಆಗಿದ್ದಾಗ ಮಾತ್ರ ಅದಕ್ಕೊಂದು ವ್ಯವಸ್ಥೆ ಅಂತ ಆಗುತ್ತದೆ ಎನ್ನುವ ಕಾರಣಕ್ಕಾಗಿ ಚಂಚಲಿಸುವ ಅಗತ್ಯ ಇಲ್ಲ. ಇದೋ ನಾಳಿನ ದಿವಸದಲ್ಲಿ ಅನುಮಾನಿಸದೆ ನಿನಗೆ ಒಟ್ಟು ವಿದ್ಯೆಯ ಪಟ್ಟವನ್ನ ಕಟ್ಟುತ್ತೇನೆ. ನಿಜವಾಯಿತು, ಅನುಮಾನವೇ ಇಲ್ಲ. ಆಗ ಒಳ್ಳಿತು ನೋಡಲು ಆಗಲ್ ಒಳ್ಳಿತು ನೋಡಲು ಹೇಳಿದ ಕಾರ್ಯ ಭಾಗ ಎನ್ನಲಿ ಸೇರಲು ಬೇಡಿದ ಎಂತವುದೋ ಯಾವಾಗ ವಿದ್ಯೆಯ ಆಳಲು ಆನಪ್ಪೆ ಮೊದಲು ತಾನಪ್ಪೆ ಮೊದಲು ತರಗಡದಿದ್ದಿ 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 ದೀಪ್ತ ದಿನ ಕೃತ ದಿನ ದೀಪ್ತ ದಿನ ಕೃತ ದಿನ ದೀಪ್ತ ದಿನ ಬೇಡಿದ ಕಾರ್ಯ ಭಾಗ ಎನ್ನಲಿ ಸೇರಲು ಈಗ ಎಣಿಸುತ್ತ ಬರಲು ನಾಳೆಯೊಳ್ ಆಗಬಹುದಿತ್ತೆಂಬ ಬಗೆಯ ಈಗ ಎಣಿಸುತ್ತ ಬರಲು ನಾಳೆಯೊಳ್ ಆಗಬಹುದಿತ್ತೆಂಬ ಬಗೆಯ ಸರಾಗದಲ್ಲಿ ಬೀಳ್ದುದಕ್ಕೆ ಸಂತಸವಾಗದಿಪ್ಪೆನೆಲೇಸು ಕಾರ್ಯವು ಸರಾಗದಲ್ಲಿ ಬೇಡುವುದಕ್ಕೆ ಸಂತಸವಾಗದಿಪ್ಪದೆ ಲೇಸು ಕಾರ್ಯವು ಲೇಸು ಲೇಸು ಕಾರ್ಯವು ಆಗಲೊಳ್ಳಿತು ನೋಡಲು ಕಾರ್ಯ ಭಾಗ ನನ್ನಲ್ಲಿ ಸೇರಲು ಬೇಡಿದ ರಾಜಭಾಗ ಎನ್ನಲ್ಲಿ ಸೇರಲು ಒಳ್ಳಿತು ನೋಡಲು ನನ್ನಲ್ಲಿ ಸೇರಲು ಒಳ್ಳಿತು ನೋಡಲು ಎಣಿಸುತ್ತೆ ಬರಲು ನಾಳೆಯೊಳಾಗಬಹುದಿಂತೆಂಬ ಬಗೆಯ ಸರಾಗದಲ್ಲಿ ಬೇಡ್ದುದಕ್ಕೆ ಸಂತಸವಾಗದಿರ್ಬೋದೆ ಲೇಸು ಕಾರ್ಯವು ಆಗಲೊಳ್ಳಿತು ನೋಡಲು ಬೇಡಿದ ಕಾರ್ಯ ಭಾಗ ನನ್ನಲ್ಲಿ ಸೇರಲು ಬೇಡಿದ ಕಾರ್ಯ ಭಾಗ ನನ್ನಲ್ಲಿ ಸೇರಲು ಎಂತವುದೋ ಯಾವಾಗ ವಿದ್ಯೆಯ ನಾಳಲು ತಾನಪ್ಪೆ ಮೊದಲು ಆಗಲ್ ಒಳ್ಳಿತು 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 ಆಗಲ್ ಒಳ್ಳಿತು ನೋಡಲು ಬೇಡಿದ ಕಾರ್ಯ ಭಾಗ ನನ್ನಲ್ಲಿ ಸೇರಲು ಒಳ್ಳಿತು ನೋಡಲು ನನ್ನಲ್ಲಿ ಸೇರಲು
ಈಗಲೆಣಿಸುತ್ತ ಬರಲು ನಾಳೆಯೊಳಾಗಬಹುದಿಂತೆಂಬ ಬಗೆಯ ಸರಾಗದಲ್ಲಿ ಪೀಳ್ದುದಕ್ಕೆ ಸಂತಸವಾಗದಿಪ್ಪೆನೆ ಲೇಸು ಕಾರ್ಯವು ಲೇಸು ಕಾರ್ಯವು ಲೇಸು ಕಾರ್ಯವು ನೋಡನು ಪೇಳಿದ ಕಾರ್ಯವಾಗ ನನ್ನಲ್ಲಿ ಸೇರಲು ದೀಂ ದೀಂ ದಿನತ ತಾಂ ತಾಂ ದಿನತೈ ದೀಂ ದೀಂ ದಿನತ ತಾಂ ತಾಂ ದಿನ ದಿಂ ತಗೃತ ದಿನ ದಿಂ ತಗೃತ ದಿನದ ತಗೃತ ದಿನ ದಿಂ ತಗೃತ ದಿನ ದಿಂ ತತ್ತ ತಾಂ ತಾಂ ದಿನತೈ ತೈತ ದಿನತ ತಾಂ ದಿನದಿ ತತ್ತ ದಿಂ 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 ತಾಂ ದಿಂ 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 ತಾಂ ದಿಂ 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 ತಾಂ ದಿಂ ಈಗ ನಿನ್ನ ಮುಖದಲ್ಲಿ ಉತ್ಸಾಹ. ಹೌದು, ಇದನ್ನು ನೋಡಿ ಉಳಿದವರಿಗೂ ಉತ್ಸಾಹ ಬಂತು. ಹೌದಾ? ಹೌದೌದು. ಇಷ್ಟೊತ್ತು ಬೇಕಾಯ್ತು. ಕಾರಣ ಏನು? ಏನು? ನೀವು ತಡ ಮಾಡಿದ್ರಿ. ನಾನು? ಹೌದಪ್ಪ. ಯಾಕೆ? ಉತ್ಸುಕತೆಯಲ್ಲಿ ನಾನಿದ್ದೆ. ಕೃತುಮುಖದಿಂದ ನನ್ನನ್ನು ಪಡೆದವಾಗ ವಿದ್ಯೆ ಅಧಿದೇವತೆಯಾಗಿ ನನ್ನನ್ನು ನೇಮಿಸ್ತೀರಿ ನೀವು. ನಾನು ಯೋಚಿಸ್ತಾ ಇದ್ರೆ ದಿನಗಳು ಕಳೆಯಿತು. ಅದಕ್ಕೆ ನೀವು ಕಾರಣ ಕೊಡುವ ಕಾರಣ ಅಂತ ಹೇಳಿದ್ರೆ ಸರಿಯಾದ ಮುಹೂರ್ತ ಸಿಗಲಿಲ್ಲ. ಈಗ ಸಿಕ್ಕಿದೆ. ಯಾವಾಗ? ನಾಳೆಯೇ. ಈ ನಾಳೆ ಬಹಳ ಅಪಾಯ. ಯಾಕೆ? ನಂಗೆ ಹೆದರಿಕೆ ಆಗುದು. ಅದು ಯಾವತ್ತಿನ ನಾಳೆ? ಇವತ್ತಿನ ನಾಳೆಯೋ ಅಥವಾ ನಾಳೆಯ ನಾಳೆಯೋ? ಇವತ್ತಿನ ನಾಳೆ ಅಂದ್ರೆ ನಾಳೆ. ನಾಳೆ ನಿರ್ದಿಷ್ಟವಾಗಿ. ಹೌದು. ಯಾವುದೇ ವಿಘ್ನ ಪರಂಪರೆಗಳು ಎದುರಾದ್ರೂ ಸಹಿತವಾಗಿ ನನ್ನ ಕಾರ್ಯವನ್ನು ನಾನು ನೆರವೇರಿಸಿ ಒಂದಲ್ಲ